ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರವಿ ಟೀ ಮಾಡ್ತಾ ಇರ್ತಾನೆ, ಅಲ್ಲಿಗೆ ಶಾಂತಿ ಬರ್ತಾಳೆ ಹಾಲು ಕಾಯಿಸ್ಕೊಳೋದಕ್ಕೆ ಅಂತ. ಅಲ್ಲಿ ಅವನು ನೈಟಿ ಹಾಕೊಂಡು ನಿಂತಿರೋದನ್ನ ನೋಡ್ಬಿಟ್ಟು ಯಾರೋ ಕಳ್ಳ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಫಸ್ಟ್ ಬಾಕ್ಲಾಕೊಂತಾಳೆ. ಬಾಕ್ಲಾಕೊಂಡ್ಬಿಟ್ಟು ಮನೆಯವರು ಎಲ್ಲರೂ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾಳೆ. ಅವಾಗ ಏನಾಯಿತು ಶಾಂತಿ ಅಂತ ಅಂದ್ಕೊಂಡು ರಂಗನಾಥವ್ರು ಬರ್ತಾರೆ, ಮನೆಯವ್ರು ಎಲ್ಲರೂ ಬರ್ತಾರೆ. ಅಯ್ಯೋ ರೀ, ಮನೆ ಒಳಗಡೆ ಕಳ್ಳ ಬಂದ್ಬಿಟ್ಟಿದ್ದಾನೆ, ಯಾವುದೋ ನೈಟಿ ಹಾಕೊಂಡಿದ್ರು ರೀ, ಯಾವುದೋ ದೊಡ್ಡ ಕಳ್ಳನೇ ಇರಬೇಕು, ಉದ್ದಕ್ಕೆ ದೊಡ್ಡಕ್ಕೆ ಇದ್ರು ರೀ ಅಂತ ಹೇಳ್ತಾ ಇರ್ತಾರೆ. ಆದರೆ ರವಿಗೆ ತುಂಬ ಬೇಜಾರಾಗ್ತಾರೆ. ಛೇ, ಇವರೆಲ್ಲರಿಗೂ ಸಿಗಾಕೊಂಬಿಟ್ನಲ್ಲಪ್ಪ, ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಒಳಗಡೆ. ಅವಾಗ ಯಾರದು ಕಳ್ಳ, ನಾನೇ ನೋಡ್ತೀನಿ ಇರು ಅಂತ ಸೂರ್ಯ ಹೋಗ್ತಾ ಇರ್ತಾನೆ. ರೀ ಬೇಡ ಸುಮ್ಮನೆ ರೀ ಅಂತ ಹೇಳಿ ಮೀನಾ ಹೇಳ್ಕೊತಾಳೆ. ಆಗ ಮನೋಜು ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣಪ್ಪ, ಈ ಥರದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಮತ್ತೆ ಮತ್ತೆ ಬಂದು ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಇರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾ ಇರ್ತಾನೆ. ಫಸ್ಟು ಒಳಗಡೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋಣ, ಸುಮ್ಮನೆ ಇರು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅವಾಗ ಸೂರ್ಯ ಹೋಗಪ್ಪ ನೋಡು ಅಂತ ಹೇಳ್ತಾರೆ. ಅವಾಗ ಸೂರ್ಯ ಒಂದು ಕೋಲ್ನ ಹಿಡ್ಕೊಂಡು ಒಳಗಡೆಗೆ ಹೋಗ್ತಾನೆ. ರವಿ ಒಂದು ಮೂಲೆಯಲ್ಲಿ ಬಟ್ಟೆನ ತಲೆ ಮೇಲೆ ಹಾಕೊಂಡು ಒಂದು ಕಡೆ ನಿಂತಿರ್ತಾನೆ. ಅಯ್ಯೋ ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು. ಆಗ ಸೂರ್ಯ ಬಂದ್ಬಿಟ್ಟು, ಯಾರು ನೀನು ಕಳ್ಳ, ಫಸ್ಟ್ ಈ ಕಡೆ ಬಾಯ್ಲಿ, ಏನು ಕಳ್ತನ ಮಾಡಕ್ಕೆ ಬಂದಿದ್ಯಾ, ದುಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ವಾ ಅಂತ ಬೈತಾ ಇರ್ತಾನೆ. ಅವಾಗ ಅವನೇನು ರಿಯಾಕ್ಟೇ ಮಾಡ್ತಾರಲ್ಲ, ಹೇಳೋವರೆಗೂ ಹೇಳ್ಬಿಟ್ಟು ಹೋಗ್ಬಿಟ್ಟು ಕೈ ಹಿಡ್ದು ಎತ್ಕೊಂಡ್ಬಂದ್ಬಿಡ್ತಾನೆ. ಎತ್ಕೊಂಡು ಬಂದು ಆಚೆ ಕಡೆ ಬಿಡ್ತಾನೆ. ಅವಾಗ ಎಲ್ಲರ ಮುಂದೆ ರವಿನ ನೋಡ್ಬಿಟ್ಟು ನಾಚಿಕೆ ಆಗ್ತಾ ಇರುತ್ತೆ ಅವನಿಗೆ. ಅವಾಗ ಇದೇನೋ ರವಿ, ಯಾಕೋ ಈ ಥರ ಮಾಡಿದ್ಯಾ ಅಂತ ಶಾಂತಿ ಕೇಳ್ತಾ ಇರ್ತಾರೆ. ಜೋರ್ ಮಾತುಕತೆ ನಡೀತಾ ಇರುತ್ತೆ. ಅವಾಗ ಶ್ರುತಿ ಸಾಂಗ್ ಕೇಳ್ತಾ ಇರ್ತಾಳೆ. ಇದೇನಿದು, ರವಿನ ಬರ್ಲಿಲ್ವಲ್ಲ ಅಂತ ಆಚೆಗೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಎಲ್ಲ ಬೈತಾ ಇರ್ತಾರೆ. ಇದೇನಾಗಿದೆ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಶಾಂತಿ, ಏನಮ್ಮ ನೀನು ಟೀ ಶರ್ಟು ಮತ್ತು ಲುಂಗಿ ಉಟ್ಕೊಂಡಿದ್ಯಾ, ಏನಾಗಿದೆ ನಿನಗೆ ಅಂತ ಕೇಳ್ತಾ ಇರ್ತಾರೆ. ಅವಾಗ ನಾನು ರವಿ ಡ್ರೆಸ್ನ ಹಾಕ್ಕೊಂಡಿದ್ದೆ, ಅದಕ್ಕೇ ನೀನು ಹೋಗಿ ನನ್ನ ಡ್ರೆಸ್ ಹಾಕ್ಕೊಂಡು ಟೀ ಮಾಡ್ಕೊಂಬ ಅಂತ ಒಂದು ಚಾಲೆಂಜ್ ಹಾಕಿದ್ದೆ, ಅದಕ್ಕೇ ರವಿ ಟೀ ಮಾಡ್ಕೊಂಬರೋದಕ್ಕೆ ಅಂತ ಬಂದಿದ್ದ ಅಂತ ಹೇಳ್ತಾ ಇರ್ತಾಳೆ. ಏನಮ್ಮ ಅಂದ್ಕೊಂಡಿದ್ಯಾ ನೀನು, ನನ್ನ ಮಗಂಗೆ ಈ ಥರದ್ದೆಲ್ಲ ಬಟ್ಟೆ ಹಾಕ್ಸೋದಕ್ಕೆ ನಿಂಗೆ ಎಷ್ಟು ಧೈರ್ಯ ಅಂತ ಕೇಳ್ತಾ ಇರ್ತಾಳೆ. ಅದರಲ್ಲೇನಿದೆ ಆಂಟಿ, ಗಂಡ ಹೆಂಡ್ತಿ ಅಂದಮೇಲೆ ನಾವು ಸ್ವಲ್ಪ ಹುಡುಗಾಟನೂ ಆಡದೆ ಇರೋದಕ್ಕಾಗತ್ತಾ, ಅದಕ್ಕೇ ನಾನು ಅವ್ರು ಚಾಲೆಂಜ್ ಮಾಡಿದ್ದೆ, ಅವ್ರು ಮಾಡ್ಕೊಂಬರೋದಕ್ಕೆ ಹೋಗಿದ್ದಾರೆ, ಅದರಲ್ಲೇನಿದೆ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ನಾನು ಸಣ್ಣವರು, ಅವರು ಚಿಕ್ಕವರಿದ್ದಾಗ ನಾನು ಅವ್ರಿಗೆ ಒಂದು ಹೆಣ್ಣಿನ ವೇಷ ಹಾಕಿ ಒಂದು ಫೋಟೋ ತೆಗೆಯೋದಕ್ಕೂ ಬಿಟ್ಟಿಲ್ಲ, ನಾನು 3 ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಅಂಥದ್ರಲ್ಲಿ ನೀನು ಹೋಗ್ಬಿಟ್ಟು ಅವ್ರಿಗೆ ಈ ಥರದ್ದೆಲ್ಲ ಬಟ್ಟೆ ಹಾಕ್ಸಿದ್ಯಲ್ಲಮ್ಮ, ಇನ್ನೊಂದು ಸತಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ ನೀನು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಶಾಂತಿ ಹೊಂಟೋಗ್ತಾಳೆ. ಶ್ರುತಿ ರಂಗನಾಥ್ ಅವ್ರಿಗೆ, ಏನು ನೋಡಿ ಮಾವ, ಯಾಕೆ ಅತ್ತೆ ಈ ಥರ ಎಲ್ಲ ಬೈತಾರೆ ಅಂತ ಕೇಳ್ತಾ ಇರ್ತಾಳೆ. ನೋಡಮ್ಮ, ಇಷ್ಟೊತ್ತಲ್ಲಿ ಹಿಂಗೆಲ್ಲ ಮಾಡಿದ್ದು ತಪ್ಪು, ನೀವು ಏನೇ ಮಾಡ್ಕೊಳ್ಳೋದಿದ್ರು ನಿಮ್ಮ ರೂಮ್ ಒಳಗಡೆ ಮಾಡ್ಕೊಳ್ಳಿ, ಆಚೆ ಕಡೆ ಎಲ್ಲ ಬರಬಾರ್ದು, ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಅಲ್ಲಿಂದ ಹೋಗ್ತಾರೆ. ಅವ್ರು ಹೋಗಾದ್ಮೇಲೆ ಮನೋಜು ಮತ್ತು ಸೂರ್ಯ ಸೇರ್ಕೊಂಡು ರೇಗಿಸ್ತಾ ಇರ್ತಾರೆ. ಏನು ಇನ್ನೊಂದು ಸ್ವಲ್ಪ ದಾಡಿ ಎಲ್ಲ ಬಳಸ್ಬಿಟ್ರೆ ಸೂಪರ್ ಫಿಗರ್ ಥರ ಕಾಣಿಸ್ತಿಯಲ್ಲ ಅಂತ ರೇಗಿಸ್ತಾ ಇರ್ತಾರೆ. ಒಂದು ಸೆಲ್ಫಿ ತಗೊಳ್ಳೋಣ ಬಾರೋ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅವ್ನು ಬೇಡ ಬೇಡ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸೂರ್ಯ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಎಲ್ಲರೂ ಸೇರ್ಕೊಂಡು ಒಂದು ಸೆಲ್ಫಿ ತಗೊತಾರೆ. ಸೆಲ್ಫಿ ತಗೊಂಡಾದ್ಮೇಲೆ ಇನ್ನೂ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಎಲ್ಲ ರೇಗಿಸ್ತಾ ಇರ್ತಾರೆ. ಅವಾಗ ರವಿ ಓಡ್ತಾ ಇರ್ತಾನೆ. ಆಗ ಮನೋಜು ಮತ್ತು ಸೂರ್ಯ ಇಬ್ಬರನ್ನು ಸೇರ್ಕೊಂಡು ಅವನ್ನ ಹಿಡಿತಾ ಇರ್ತಾರೆ. ಅವರಿಂದ ತಪ್ಪಿಸ್ಕೊಂಡು ಅವ್ನ ರೂಮಿಗೆ ಹೋಗ್ತಾನೆ. ಎಲ್ಲ ಅವರು ರೂಮ್ಗೆ ಹೋಗಿ ಮಲ್ಕೊತಾರೆ. ಟೀನ ಬೆಳಗ್ಗೆನೇ ಎದ್ಬಿಟ್ಟು ಟೀ ಮಾಡ್ತಾ ಇರ್ತಾಳೆ. ಅವಾಗ ಸೂರ್ಯ ಬರ್ತಾನೆ ಅಲ್ಲಿಗೆ. ಅಡುಗೆ ಮನೆಗೆ ಬಂದ್ಬಿಟ್ಟು, ಏನಮ್ಮ ನೀನೇ ಎಲ್ಲ ಅಡುಗೆ ಮಾಡಬೇಕಾ, ನೀನು ಯಾಕೆ ಇದನ್ನ ಮಾಡ್ತಾ ಇದೀಯಾ ಇಷ್ಟು ಬೇಗ ಎದ್ಬಿಟ್ಟು ಅಂತ ಕೇಳ್ತಾ ಇರ್ತಾರೆ. ಅವಾಗ ಏನ್ರಿ ಮಾಡೋದು, ಇವಾಗ ನಾನು ಎಲ್ಲ ಮಾಡಿದ್ಬಿಟ್ಟು ಹೋಗಿ ಅಲ್ಲಿ ಹೂವು ವ್ಯಾಪಾರ ಮಾಡಬೇಕಲ್ವಾ, ಅದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಬೇಗ ಎದ್ಬಿಟ್ಟು ಇದೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಅಲ್ಲಮ್ಮ, ನೀನು ಒಬ್ಬಳೇ ಇರೋದಾ, ಅಲ್ಲಿ ಆ ಪೌಡ್ರಮ್ಮ ಇಲ್ವಾ, ಈ ಕಡೆ ಈ ಮೈಕಮ್ಮ ಇಲ್ವಾ, ಇಬ್ಬರು ಸೇರ್ಕೊಂಡು ಮಾಡಿರ್ಲಿ ಬಿಡು, ನೀನು ಯಾಕೆ ಒಬ್ಬಳೇ ಎಲ್ಲ ಮಾಡ್ತೀಯ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ರೀ, ಮೊದಲಿಂದನೂ ನಾನೇ ಮಾಡೋದಲ್ವಾ, ಇವಾಗೇನು ಹೊಸ್ದಾಗಿ, ಬೇಡ ಬಿಡಿ ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅವಾಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಶಾಂತಿ ಬಂದ್ಬಿಟ್ಟು, ಮೀನಾ, ಟೀ ರೆಡಿ ಆಯಿತಾ, ಫಸ್ಟು ಬೇಗ ಟೀ ರೆಡಿ ಮಾಡ್ಕೊಂಡು ಬಾ, ಹಾಗೇನೆ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೋ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಮನೇಲಿ ಅಡುಗೆಯನ್ನೆಲ್ಲ ಮಾಡಿಬಿಟ್ಟೆ ನೀನು ಹೂವು ಮಾರೋದಕ್ಕೆ ಹೋಗಬೇಕು, ಅದನ್ನು ಬಿಟ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋಗ್ಬಿಡ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅವಾಗ ಸೂರ್ಯ ಆಚೆ ಕಡೆ ಬರ್ತಾನೆ. ಬಂದ್ಬಿಟ್ಟು, ನಾನು ಹೆಂಡತಿ ಒಬ್ಳೇನ ಎಲ್ಲ ಕೆಲಸ ಮಾಡೋದಕ್ಕೆ ಇರೋದು, ಮನೆಯಲ್ಲಿ ಅವರಿಬ್ಬರು ಇಲ್ವಾ, ಅವರಿಬ್ಬರು ಸೇರ್ಕೊಂಡು ಮಾಡೋದಕ್ಕಾಗೋದಿಲ್ವಾ ಅಂತ ಹೇಳ್ತಾ ಇರ್ತಾನೆ. ಏನು ಅಂದ್ಕೊಂಡಿದ್ಯಪ್ಪ, ಮನೋಜು ಮತ್ತು ರೋಹಿಣಿ ಇಬ್ಬರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರು ಬಿಸ್ನೆಸ್ ಮಾಡೋರು ಬಂದು ನಿಮಗೆ ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಂತಾರೆ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಮೀನಾನು ಬಿಸ್ನೆಸ್ಸೇ ಮಾಡ್ತಾ ಇರೋದು, ಅವಳು ಹೋಗಿ ಹೂವಿನ ವ್ಯಾಪಾರ ಎಲ್ಲ ಮಾಡ್ತಾ ಇಲ್ವಾ ಅಂತ ಸೂರ್ಯ ಹೇಳ್ತಾನೆ. ಆ ಹೂವಿನ ವ್ಯಾಪಾರದಕ್ಕೂ ಇವ್ರು ದೊಡ್ಡ ಬಿಸ್ನೆಸ್ಗೂ ತುಂಬ ಡಿಫ್ರೆನ್ಸ್ ಐತೆ, ನೀನು ಅವ್ರು ಕಂಪೇರ್ ಮಾಡಿ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಖಾರ
ಕರೆಕ್ಟಾಗಿ ಹೇಳ್ದಿಯಮ್ಮ ಅಂತ ಮನೋಜ್ ಬರ್ತಾನೆ. ಅವಾಗ ಮನೋಜ್ ಬಂದ್ಬಿಟ್ಟು ಏನು ತಿಂಡಿ ಎಲ್ಲ ರೆಡಿ ಇದೆಯಾ, ನಮಗೆ ಟೈಮ್ ಆಗ್ತಿದೆ ಅಂತ ಹೇಳ್ತಿರ್ತಾನೆ. ಅವಾಗ ಸೂರ್ಯ ಬಂದ್ಬಿಟ್ಟು ತಿಂಡಿ ಬೇಕಂದ್ರೆ ನೀವೇ ಮಾಡ್ಕೊಂಡು ತಿನ್ನಿ, ನಾನು ಹೆಂಡ್ತಿ ಇನ್ಮೇಲೆ ಯಾವ ಕೆಲಸನ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಮೀನಾ ರೀ ನಂಗೆ ಇದೆಲ್ಲ ಒಂದು ದೊಡ್ಡ ಕೆಲಸನ, ನಾನು ಹೋಗಿ ಮಾಡ್ತೀನಿ ಬಿಡಿ ಅಂತ ಹೋಗ್ತಾ ಇರ್ತಾಳೆ. ನೀನು ಸುಮ್ಮನೆ ನಿಂತ್ಕೊಳ್ಳಮ್ಮ, ನೀನೇನು ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾನೆ. ಏನೇ ನೀನೇ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ಯಾ ಅವ್ನಿಗೆ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ನಾಟಕ ಆಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ ಶಾಂತಿ. ಅವಾಗ ಇಲ್ಲ ಅತ್ತೆ ನಾನೇನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಅವಳು ಅಡುಗೆ ಮಾಡೋದಕ್ಕೆ ಹೋಗ್ತಾ ಇರ್ತಾಳೆ. ಶಾಂತಿ ಬಂದ್ಬಿಟ್ಟು ರೋಹಿಣಿನ ಕೇಳಿ ಅವಳಿಗೆ ಏನು ಬೇಕು ಅದನ್ನೇ ಮಾಡಿಕೊಡು ಅಂತ ಹೇಳ್ತಾ ಇರ್ತಾಳೆ. ಓಹೋ ರೋಹಿಣಿ ಏನು ತಿಂತಾಳೋ ಅದನ್ನೇ ನಾವೆಲ್ಲರೂ ತಿನ್ಬೇಕಾ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ಅವಾಗ ಹೌದು, ಅವರು ಬಿಸ್ನೆಸ್ ಮಾಡ್ತಾರಲ್ವಾ, ಅವ್ರಿಗೆ ಏನು ಬೇಕು ಅದನ್ನೇ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ನಿಮ್ಗೆ ಏನು ಬೇಕು ಅಂತ ಕೇಳ್ತಾಳೆ. ಅವಾಗ ಅವಳು ವೆಜಿಟೇಬಲ್ ಬಿರಿಯಾನಿ ಬೇಕು ಅಂತ ಕೇಳ್ತಾಳೆ. ಅವಾಗ ಅದನ್ನೇ ಮಾಡ್ಬಿಡು ಮೀನಾ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಮಾಡೋದಕ್ಕೆ ತುಂಬ ತರಕಾರಿ ಎಲ್ಲ ಬೇಕು, ಮನೇಲಿ ತರಕಾರಿನೇ ಇಲ್ಲ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಅದನ್ನು ನಾನು ಹೇಳ್ಕೊಡ್ಬೇಕಾ, ಹೋಗಿ ತರಕಾರಿನ ತಗೊಂಬಾ ಅಂತ ಹೇಳ್ತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಮನೋಜ್ ನೀನೇ ಹೋಗಿ ತರಕಾರಿನ ತಗೊಂಬಾ, ನೀನು ಹೆಂಡತಿಗೆ ವೆಜಿಟೇಬಲ್ ಬಿರಿಯಾನಿ ಬೇಕಲ್ವಾ, ನೀನೇ ಹೋಗಿ ತಗೊಂಬಾರೋ ಅಂತ ಹೇಳ್ತಾ ಇರ್ತಾನೆ. ನಮ್ಗೇನು ಬೇಡ ಬಿಡೋ, ನಾವು ಹೋಗಿ ಹೋಟ್ಲಲ್ಲೇ ತಿಂತೀವಿ ಅಂತ ಹೇಳ್ತಾ ಇರ್ತಾನೆ. ಅದೇಂಗೆ ಆಗ್ಬಿಡುತ್ತೆ, ನೀನೇ ಹೋಗಿ ತರಬೇಕು ಅಂತ ಹೇಳ್ತಾ ಇರ್ತಾನೆ. ಅವಾಗ ರಂಗನಾಥ್ ಅವ್ರು ಬರ್ತಾರೆ ಮನೆಗೆ. ಏನಿದು ಜೋರ್ ಡಿಸ್ಕಷನ್ ಆಗ್ತಿದೆಯಲ್ಲ ಅಂತ ಕೇಳ್ತಾರೆ. ಸೂರ್ಯ ಹೇಳ್ತಾನೆ, ನೋಡಪ್ಪ ತರಕಾರಿ ಬೇಕಿತ್ತಂತೆ, ಹೋಗಿ ಮನೋಜ್ಗೆ ತಗೊಂಬಾ ಅಂತ ಹೇಳ್ತಿದ್ದೀನಿ. ಯಾಕೆಂದ್ರೆ ಹೋಗಿ ತರಕಾರಿ ಎಲ್ಲ ತಗೊಂಬಂದ್ರೆ ಜನರು ಮನಸ್ಸು ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ, ಅವನಿಗೂ ವ್ಯಾಪಾರ ಮಾಡೋದಕ್ಕೆಲ್ಲ ಸುಲಭ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಪ್ಪ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅವಾಗ ಅವನೇನು ಹೋಗೋದು ಬೇಡ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಸೂರ್ಯ ಹೇಳ್ತಾ ಇರೋದು ಕರೆಕ್ಟಾಗಿ ಇದೆಯಲ್ಲ, ಅವ್ನು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಹೋಗಿ ಜನರು ಮನಸ್ಸನ್ನೆಲ್ಲ ಅರ್ಥ ಮಾಡ್ಕೊಬೇಕು, ಅವಾಗ ಅವ್ನಿಗೆ ಬಿಸ್ನೆಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ಈಗ ಮನೋಜ್ ತರಕಾರಿ ತಗೊಂಬರೋದಕ್ಕೆ ಕಾಸು ಅಂತ ಕೇಳ್ತಾ ಇರ್ತಾನೆ. ಅವಾಗ ರೋಹಿಣಿ ನಾನು ಕೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ತರಕಾರಿ ತಗೊಂಬರೋದಕ್ಕೆ ಕಾಸು ಕೊಡ್ತಾಳೆ. ಕಾಸು ಕೊಟ್ಬಿಟ್ಟು ನಾನು ಹೇಳೋ ತರಕಾರಿನ ಮಾತ್ರ ತನ್ನಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಮತ್ತು ಹೂಕೋಸು ಇದು ಮಾತ್ರ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಸೂರ್ಯ ಅಲ್ಲೇ ಕುಂತಿರ್ತಾನೆ. ಮನೋಜ್ ಅಷ್ಟು ದೂರ ಹೋಗ್ಬಿಟ್ಟು ರೋಹಿಣಿ ಇನ್ನೊಂದ್ಸತಿ ಹೇಳು ಏನು ತರಬೇಕು ಅಂತ ಕೇಳ್ತಾ ಇರ್ತಾನೆ. ನೋಡು ಇವ್ನಿಗೆ ಏನು ತರಕಾರಿ ತರಬೇಕು ಅಂತಾನೆ ಗ್ಯಾಪ್ನ ಇಲ್ಲ, ಇವನು ಹೋಗಿ ಬಿಸ್ನೆಸ್ ಮಾಡ್ತಾನೆ ಅಂತ ಕೇಳ್ತಾ ಇರ್ತಾನೆ. ಅವಾಗ ನಾನು ನಿಮಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ತೀನಿ, ನೀವು ಹೋಗಿ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ರೋಹಿಣಿ ಒಳಗಡೆ ಹೋಗ್ತಾಳೆ. ಮನೋಜ್ ತರಕಾರಿ ತಗೊಂಬರೋದಕ್ಕೆ ಆಚೆ ಬರ್ತಾನೆ. ಅವಾಗ ತುಂಬ ಚಳಿ ಇರುತ್ತೆ. ಅಯ್ಯೋ ಏನಪ್ಪ ಇದು ಸಿಕ್ಕಾಪಟ್ಟೆ ಚಳಿ ಇದೆಯಲ್ಲ, ಕಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನು ಕಾರಲ್ಲಿ ಹೋಗ್ತಾನೆ. ಕಾರಲ್ಲಿ ಹೋಗ್ಬಿಟ್ಟು ತರಕಾರಿನ ತೊಗೊಂಬರ್ತಾನೆ. ತಗೊಬಂದಾದ್ಮೇಲೆ ಮನೆಗೆ ತಗೊಬಂದು ತಗೊಳ್ಳಿ ತರಕಾರಿ ತಗೊಬಂದಿದ್ದೀನಿ ಅಂತ ಕೊಡ್ತಾನೆ. ರೋಹಿಣಿಗೆ ಮಿಕ್ಕಿರೋ ಚೇಂಜ್ ತಗೋ ಅಂತ ಹೇಳ್ಬಿಟ್ಟು ಕಾಸನ್ನ ಕೊಡ್ತಾನೆ. ಇದೇನಿದು ಬರೀ ಇಷ್ಟು ಕೊಡ್ತಾ ಇದ್ದೀರಾ, 400 ರೂಪಾಯಿ ಆಯ್ತಾ ಅಂತ ಕೇಳ್ತಾ ಇರ್ತಾಳೆ. ಆಗ ಮೀನಾ ಸೂರ್ಯನ ಹತ್ರ ಹೇಳ್ತಾ ಇರ್ತಾಳೆ, ಇಷ್ಟೊಂದು ದುಡ್ಡು ಆಗೋದಿಲ್ವಲ್ಲ, ಇಷ್ಟು ತರಕಾರಿಗೆ ಒಂದು 50 ರೂಪೀಸ್ ಆಗ್ಬೋದು ಅಷ್ಟೇನೆ ಅಂತ ಹೇಳ್ತಾಳೆ. ಅವಾಗ ಮನೋಜ ಹೆಂಗೋ ಕರೆಕ್ಟಾಗಿ ಚೇಂಜ್ ಇಸ್ಕೊಬಂದಿದೆಯೋ ಹೆಂಗೋ ಅಂತ ರಂಗನಾಥ್ ಅವ್ರು ಕೇಳ್ತಿರ್ತಾರೆ. ಅವಾಗ ಅಪ್ಪ ಇಲ್ಲೇ ನೋಡಿ ಬಿಲ್ಲು ಇದೆ ಅಂತ ಹೇಳ್ಬಿಟ್ಟು ಬಿಲ್ ಕೊಡ್ತಾನೆ. ಅವಾಗ ರೋಹಿಣಿ ನೋಡ್ಬಿಟ್ಟು ಬಿಲ್ ಕರೆಕ್ಟಾಗೇ ಇದೆ ಅಂತ ಹೇಳ್ತಾಳೆ. ಆಗ ಸೂರ್ಯ ನೋಡಪ್ಪ ಇವನು ಒಂದು ತರಕಾರಿ ಕರೆಕ್ಟಾಗಿ ತಗೊಂಬರೋದಕ್ಕೆ ಗೊತ್ತಾಗ್ತಾ ಇಲ್ಲ, ಇವನು ಅಂಗಡಿ ನಡೆಸ್ತಾನ ಅಂತ ಕೇಳ್ತಾ ಇರ್ತಾನೆ. ಆಗ ಮನೆಗೆ ಯಾರೋ ಒಬ್ರು ಬರ್ತಾರೆ. ಬಂದ್ಬಿಟ್ಟು ಸರ್ ಅಲ್ಲಿ ಕಾರ್ನ ತೊಗೊಂಡು ಹಂಗೆ ಬಂದೇ ಬಿಟ್ರಲ್ಲ ಸರ್, ನಮ್ಮ ಮಿಷಿನ್ ಏನೋ ಕೆಟ್ಟೋಗಿತ್ತು, ಅಲ್ಲಿ 40 ರೂಪೀಸ್ ಬರುತ್ತವ 400 ರೂಪೀಸ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತಗೊಳ್ಳಿ ಸರ್ ನಿಮ್ಮ ದುಡ್ಡು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರ ಹತ್ರ ದುಡ್ಡು ಇಸ್ಕೊತಾನೆ. ಅಪ್ಪ ನೋಡಪ್ಪ ಚೇಂಜಿನ ಕರೆಕ್ಟಾಗಿ ಇಸ್ಕೊಂಬರ್ದೇನೆ ಇವನು ಈ ಥರ ಬಂದಿದ್ದಾನೆ, ಬಿಸ್ನೆಸ್ಸಲ್ಲಿ ಇನ್ನು ಹೆಂಗಪ್ಪ ಅಷ್ಟೊಂದು ದುಡ್ಡನ್ನ ಹಾಕಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅವಾಗ ಏನೋ ಮನೋಜ್ ಈ ಥರ ಮಾಡಿದ್ರೆ ಹೆಂಗೋ, ಒಂದು ತರಕಾರಿ ತೊಗೊಂಬರೋದಕ್ಕೆ ಗೊತ್ತಾಗೋದಿಲ್ವಲ್ಲೋ ನಿಂಗೆ ಅಂತ ಹೇಳ್ತಿರ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಅಯ್ಯೋ ರೀ ಅವ್ನಿಗೇನು ಅಭ್ಯಾಸ ಇದೆಯಾ, ಅವ್ನಿಗೆ ಅಭ್ಯಾಸ ಇಲ್ವಲ್ಲ ಅದಕ್ಕೆ ಗೊತ್ತಾಗಿಲ್ಲ, ಹೋಗ್ಲಿ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅಭ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಬಿಸ್ನೆಸ್ನು ಹಾಳು ಮಾಡಿಬಿಟ್ರೆ ಏನು ಮಾಡೋದು ಅಂತ ರಂಗನಾಥ್ ಅವ್ರು ಕೇಳ್ತಿರ್ತಾರೆ. ಮನೋಜು ಚೇಂಜನ್ನ ತಗೊಂಡು ರೋಹಿಣಿಗೆ ಕೊಡ್ತಾ ಇರ್ತಾನೆ. ಅವಾಗ ರಂಗನಾಥ್ ಅವ್ರು ಹೇಳ್ತಾರೆ, ನಾಳೆ ತುಂಬ ವಿಶೇಷವಾದ ದಿನ ಅಂತ ಹೇಳ್ತಿರ್ತಾರೆ. ಏನಪ್ಪ ಅದು, ಏನಂತ ವಿಶೇಷವಾದ ದಿನ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ರಂಗನಾಥ್ ಅವರು ತುಂಬ ಇಂಪಾರ್ಟೆಂಟ್ ದಿನ ಕಣೋ, ಜ್ಞಾಪಿಸ್ಕೊಳ್ಳೋ ಅಂತ ಹೇಳ್ತಿರ್ತಾರೆ. ಓ ನಮ್ಮ ಮನೋಜ 27 ಲಕ್ಷ ಎತ್ಕೊಂಡು ಹೊಡೋಗಿದ್ದೀನ ಅಂತ ಹೇಳ್ತಿರ್ತಾನೆ. ಅವಾಗ ರೋಹಿಣಿ ಕೋಪ ಮಾಡ್ಕೊತಾ ಇರ್ತಾಳೆ. ಅದೆಲ್ಲ ಕಣೋ ಕರೆಕ್ಟಾಗಿ ಯೋಚನೆ ಮಾಡೋ ಅಂತ ಹೇಳ್ತಿರ್ತಾರೆ. ಆಗ ಮೀನಾ ಕೋಪ ಮಾಡ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ. ನಾಳೆ ನೀನು ಮದುವೆ ಆಗಿದ್ದಿನ ಕಣೋ ಮರ್ತೋಗ್ಬಿಟ್ಟಿಯೇನೋ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅವಾಗ ಹೋಗು ಮೀನಿಗೆ ಸಮಾಧಾನ ಮಾಡು ಅಂತ ಹೇಳ್ತಾರೆ. ಆಗ ಮೀನಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಸೂರ್ಯ ಬರ್ತಾನೆ. ಹೀಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್